ಎಲ್ಲ ಕಾಂಗ್ರೆಸ್ ಪಕ್ಷದ ಬಂಧುಗಳ ಅಣ್ಣ ತಮ್ಮಂದಿರೇ ಹಾಗೂ ಅಕ್ಕ ತಂಗಿಯರೇ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಆತ್ಮೀಯ ಮಿತ್ರರೇ, ಈಗಾಗಲೇ ತಾವು ವಿಮಾನ ನಿಲ್ದಾಣದಿಂದ ನಮ್ಮನ್ನು ತಾವೆಲ್ಲರೂ ನೀಡಿರುವ ಈ ಅಭೂತಪೂರ್ವ ಸ್ವಾಗತ ನಾನು ಜೀವನ ಪೂರ್ತಿ ಮರೆಯಲು ಸಾಧ್ಯವಿಲ್ಲ. ತಾವು ತೋರಿರುವ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮೊದಲನೇದಾಗಿ ನನ್ನನ್ನು ಗುರುತಿಸಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಆಯ್ಕೆ ಮಾಡಿದ ಪಕ್ಷದ ಎಲ್ಲ ನಾಯಕರುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವಿಶೇಷವಾಗಿ ನಮ್ಮೆಲ್ಲರ ಹೆಮ್ಮೆಯ ನಾಯಕರು AICC ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ. ನಾನು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಆಶೀರ್ವಾದದಿಂದ ನಾನು ಇಲ್ಲಿವರೆಗೆ ಬಂದು ನಾನು ತಲುಪಿದ್ದೇನೆ. ಅವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ. ವಿಧಾನ ಪರಿಷತ್ ಸದಸ್ಯರನ್ನಾಗಿ ನನಗೆ ಮಾಡಿ ಎಲ್ಲ ಬಡವರ ಸೇವೆ ಮತ್ತು ಸಾಮಾಜಿಕ ಸೇವೆ ಮಾಡಲು ನನಗೆ ಅನುವು ಮಾಡಿಕೊಟ್ಟಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ನಮಸ್ಕಾರ. ಕರ್ನಾಟಕದ ಸರ್ಕಾರ ಚುನಾವಣೆ MP ಚುನಾವಣೆ ಮುಗಿದ ತಕ್ಷಣ ಜನರಿಗೆ ನಿರೀಕ್ಷೆಯಲ್ಲಿ ನಾವು ಚುನಾವಣೆತ ಪ್ರಚಾರದಲ್ಲೂ ಕೂಡ ಹೇಳಿದ್ದೀವಿ. ಎಲ್ಲ ಫ್ರೀ ಸ್ಕೀಮ್ ಕೊಡೋಗೋಸ್ಕರವಾಗಿ ಸರ್ಕಾರದ ದುಡ್ಡು ಸಾಲದಲ್ಲದೆ ಪೆಟ್ರೋಲು ಮತ್ತು ಡೀಸೆಲು ಹೆಚ್ಚಳ ಮಾಡಿದ್ದಾರೆ. ಅದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರ. 3 ರೂಪಾಯಿ ಪೆಟ್ರೋಲ್ ಮೇಲೆ ಏರಿಕೆ ಮಾಡಿದ್ದಾರೆ. 3.5 ರೂಪಾಯಿ ಪ್ರತಿ ಲೀಟ್ರಿಗೆ ಡೀಸೆಲ್ ಮೇಲೆ ಏರಿಕೆ ಮಾಡಿದ್ದಾರೆ. ಇದರ ನೇರ ಹೊಣೆಯನ್ನು ಇವತ್ತು ಪ್ರಜೆಗಳ ಮೇಲೆ ಹಾಕಿ ಈ ಫ್ರೀ ಸ್ಕೀಮ್ ಓಡೋಗೋಸ್ಕರವಾಗಿ ಜನರ ಮೇಲೆ ಮತ್ತಿಷ್ಟು ಭಾರ ಏನು ಈ ಕೇಂದ್ರ ಸರ್ಕಾರದ ಹಾದಿಯಲ್ಲಿ ಹೋಗೋದನ್ನು ಬಿಟ್ಟು 3.5 ರೂಪಾಯಿಯನ್ನು ಏರಿಕೆ ಮಾಡಿದ್ರೆ ಜನರ ಬದುಕು ಯಾವ ಮಟ್ಟಿಗೆ ಹೋಗಬೇಕು. ಈಗಾಗಲೇ ಬೆಲೆ ಏರಿಕೆ ಗಗನಕ್ಕೆ ಹೋಗಿದೆ. ಇದರ ಬಗ್ಗೆ ಕಣ್ಣನ್ನೇ ಸರ್ಕಾರ ಕೂಡಲೇ ಇದರ ಬಗ್ಗೆ ಕ್ರಮ ತಗೊಂಡು ಮೊದಲೇನು ರೇಟ್ ಇತ್ತು ಅದೇ ರೇಟ ಇವರು ಕೊಡಬೇಕಂತೇಳಿ ನನ್ನ ಒಂದು ಆಗ್ರಹ. ಜೂನ್ 16 ಅದು ನಾಳೆ ಇಡೀ ವಿಶ್ವ ಅಂತಾರಾಷ್ಟ್ರೀಯ ಗೃಹ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ತಾ ಇದೆ. ಸೊ ಇದರ ಪ್ರಯುಕ್ತ ನಾವು ಅಂದರೆ ಗೃಹ ಕಾರ್ಮಿಕರು ಫ್ರಮ್ ಗುಲ್ಬರ್ಗಾ, ಯಾದಗಿರಿ ಮತ್ತು ಬೀದರ್ ಜಿಲ್ಲೆಯಿಂದ ನಾವು ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ರ್ಯಾಲಿ 19, 20 ಮತ್ತು 21ನೇ ತಾರೀಕಿನಂದು ಜರುಗಲಿದೆ. ಈ ಒಂದು ಗೃಹ ಕಾರ್ಮಿಕರ ಒಕ್ಕೂಟ ಒಂದು ಕೆಲಸದ ಆಧಾರದ ಮೇಲೆ ಒಟ್ಟುಗೂಡಿದೆ. ಸುಮಾರು 12 ವರ್ಷಗಳಿಂದ ನಮ್ಮ ಕೆಲಸವನ್ನು ಗುರುತಿಸಿ ನಮಗಾಗಿ ರಾಷ್ಟ್ರೀಯ ಶಾಸನವನ್ನು ಜಾರಿಗೊಳಿಸಲು ಅನುಕೂಲಕರವಾದ C-189 ಅನ್ನು
ಅನುಮೋದನೆ ಮಾಡಿ ಅಂತ ನಾವು ಸರ್ಕಾರಕ್ಕೆ ಹೇಳ್ತಾ ಬಂದಿದ್ದೀವಿ. ಇಂದು ವಿಶೇಷವಾಗಿ ನಾವು ಕೇಳಿಕೊಳ್ಳುವುದೇನೆಂದರೆ, ಉದ್ಯೋಗದಾತರು ಮತ್ತು RWAಗಳಿಂದ ಅಮಾನವೀಯ ವರ್ತನೆಯ ನಿದರ್ಶನಗಳನ್ನು ಪರಿಹರಿಸಲು ನಮಗೆ ಪ್ರತ್ಯೇಕ ಸಹಾಯವಾಣಿಯೊಂದಿಗೆ ಗೃಹ ಕಾರ್ಮಿಕರ ಕಾರ್ಯಪಡೆಯ ಸ್ಥಾಪನೆಯಾಗಬೇಕು ಮತ್ತು ಕುಂದುಕೊರತೆ ನಿವಾರಣಾ ಕಾರ್ಯವಿಧಾನದ ಸ್ಥಾಪನೆ ಆಗಬೇಕು. ಅದರ ಮೂಲಕ ಗೃಹ ಕಾರ್ಮಿಕರ ಸುರಕ್ಷತೆ, ಆರೋಗ್ಯ ಮತ್ತು ಸಾಮಾಜಿಕ ರಕ್ಷಣೆಗೆ ಸಾಂವಿಧಾನಿಕ ಹಕ್ಕುಗಳನ್ನು ಒದಗಿಸಬೇಕು ಹಾಗೂ ಗೃಹ ಕಾರ್ಮಿಕರು ಮತ್ತು ಅವರ ಸಂಘಟನೆಗಳನ್ನು ಒಳಗೊಂಡಿರುವ ಕಲ್ಯಾಣ ಮಂಡಳಿಗಳನ್ನು ಸ್ಥಾಪಿಸಬೇಕೆಂದು ನಾವು ಸರ್ಕಾರದ ಕೇಳ್ತಾ ಇದ್ದೀವಿ. 2008ರಿಂದ ಲೋಕಸಭೆಯ ಸ್ಥಾಯಿ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ 1% GST ಮತ್ತು 3% ವಾರ್ಷಿಕ ಮತ್ತು ರಾಜ್ಯ ಬಜೆಟ್ಗಳ ಜೊತೆಗೆ 1% ವಲಯದ ಲೆವಿ ಅಥವಾ 1% ಸೆಸ್ ಸಂಗ್ರಹದೊಂದಿಗೆ ತ್ರಿಪಕ್ಷೀಯ ಮಂಡಳಿಗಳ ಮೂಲಕ ಗೃಹ ಕಾರ್ಮಿಕರಿಗೆ ಸಮಗ್ರ ಪ್ರಯೋಜನಗಳ ಯೋಜನೆಗಳನ್ನು ತರಬೇಕು ಅಂತ ನಾವು ಸರ್ಕಾರದ ಕೇಳ್ತಾ ಇದ್ದೀವಿ. ಬದಲಾಗುತ್ತಿರುವ ಉದ್ಯೋಗ ಮತ್ತು ಉದ್ಯೋಗದಾತ ಉದ್ಯೋಗಿ ಸಂಬಂಧಗಳನ್ನು ಪರಿಗಣಿಸಿ ಉದ್ಯೋಗ, ವೇತನ ಮತ್ತು ಔದ್ಯೋಗಿಕ ಆರೋಗ್ಯ ಸೇರಿದಂತೆ ಕೆಲಸದ ಪರಿಸ್ಥಿತಿಗಳು ಮತ್ತು ಸಾಮಾಜಿಕ ಭದ್ರತೆಯನ್ನು ನಿಯಂತ್ರಿಸಲು ಗೃಹ ಕಾರ್ಮಿಕರಿಗೆ ತ್ರಿಪಕ್ಷೀಯ ಮಂಡಳಿಗಳ ರಚನೆಗಳು ಆಗಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೀವಿ. ರೈತರಿಗೆ ಸಾಕಾಗುವಷ್ಟು DAP ಗೊಬ್ಬರನ್ನು ಕಂಪಲ್ಸರಿ ಕೊಡಬೇಕು, ಆ ರೈತರಿಗೆ ತೊಂದರೆ ಕೊಡಬಾರ್ದು ಅಂತಕ್ಕಂಥದ್ದು ಮುಖ್ಯವಾಗಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹ ಮಾಡ್ತದೆ. ಇವತ್ತು ತಾಂತ್ರಿಕ ದೋಷವನ್ನು ಎದುರಿಸ್ತಾ ಇದ್ದಾರೆ. ಇನ್ನೊಂದೇನು, ರೈತರು ಪಾಣಿ, ಹೋಲ್ಡಿಂಗ್, ಆಧಾರ್ ಕಾರ್ಡ್ ಕಂಪಲ್ಸರಿ ಕೊಡಬೇಕು, ಅದನ್ನು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದರೆ ಮಾತ್ರ ಆ ರೈತರನ್ನು ಗೊಬ್ಬರ ಕೊಡ್ತೀವಿ. ಒಂದೊಂದು ದಿನಕ್ಕೆ ಮುಂಜಾನೆ ಹಿಡಿದು ಸಂಜೆ ತನಕ ಮುಂಜಾನೆ 7 ಗಂಟೆಗೆ ಬಂದು ಪಾಳಿ ನಿಂದಿರ್ತಿದ್ರೆ, ಇಲ್ಲ ಚಪ್ಪಲಿ ಪಾಳಿ ಇಡ್ತಾಯಿದ್ರೆ, ಇಲ್ಲ ಬುಟ್ಟಿ ಪಾಳಿ ಇಡ್ತಿದ್ರೆ, ಇಲ್ಲ ಬ್ಯಾಗ್ ಪಾಳಿ ಇಡ್ತಿದ್ರೆ, ಇಲ್ಲಾಂದ್ರೆ ಕಲ್ಲು ಪಾಳಿ ಇಟ್ಟುಕೇಶನ್ ನಿಂದಿರ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಎಲ್ಲ ಕಡೆಗೂ ಕೂಡ ಈ ಪರಿಸ್ಥಿತಿ. ಅಂದರೆ ಅಲ್ಲಿ ಅವರು ಒಬ್ಬ ಮನುಷ್ಯಂದು ಸ್ಕ್ಯಾನ್ ಮಾಡಬೇಕಾಯ್ತು ಒಬ್ಬ ರೈತರದ್ದು ಅಂತಂದರೆ ಕನಿಷ್ಠ ಇಲ್ಲಾಂದ್ರೂ 4 ರಿಂದ 5 ನಿಮಿಷ ಟೈಮ್ ತಿಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಸ್ಕ್ಯಾನಿಂಗ್ ನಾವು ಕೇಳ್ತಾ ಇದ್ದೀವಿ, ಫಸ್ಟ್ ರಿಜಿಸ್ಟರನ್ನು ಮೇಂಟೈನ್ ಮಾಡಿ ಆನಂತರ ಎಲ್ಲ ರೈತರ ತನಕ ಗೊಬ್ಬರ ಕೊಟ್ಟು ಬೇಕಾದ್ರೆ ನೀವು ಅದಕ್ಕೆ ಸ್ಕ್ಯಾನ್ ಮಾಡ್ತಕ್ಕಂಥ ಪದ್ಧತಿಯನ್ನು ಅದು ಮುಂದುವರಿಸಿದ್ರೆ ರೈತರಿಗೆ ತೊಂದರೆ ಆಗಲ್ಲ. ಈಗ ಆಲ್ರೆಡಿ ಮಳೆ ಜಾಸ್ತಿ ಬಂದಿರೋದ್ರಿಂದ ಬಿತ್ತನೆ ಪ್ರಾರಂಭ ಆಗಿದೆ. ರೈತರೆಲ್ಲರೂ ಕೂಡ ಬಿತ್ತನೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು 1 ವಾರ 10 ದಿನದಲ್ಲಿ ಬಿತ್ತಣಿಕೆನೂ ಕೂಡ ಉಳಿಲಾರದಂಥ ಪರಿಸ್ಥಿತಿ ಆಗ್ತದೆ. ಹಾಗಾಗಿರೋದ್ರಿಂದ ಇವತ್ತು ಹೊಲಕ್ಕೆ ಒಯ್ದು ಗಳೆ ಒಯ್ದು ಬುಕ್ಕದ ಆಳುಗಳನ್ನು ಒಯ್ದು ಅಲ್ಲಿ ಹೊಲದಾಗೆ ನಿಂದಿರ್ತಕ್ಕಂಥ ಪರಿಸ್ಥಿತಿಯನ್ನು ಕೂಡ ಇವತ್ತು ನಾವು ಕಾಣ್ತಾ ಇದ್ದೀವಿ. ಸರ್ಕಾರ ಇದರ ಬಗ್ಗೆ ಬೇಜವಾಬ್ದಾರಿತನ ತೋರ್ತಕ್ಕಂಥ ನೀತಿ ಅದು ಸರಿಯಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಬಯಸ್ತೀವಿ. ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, DAP ಗೊಬ್ಬರ 2 ಪ್ಯಾಕೆಟ್ DAP ಗೊಬ್ಬರನ ತೊಗೊಂಡ್ರೆ 20 ಗೊಬ್ಬರ 1 ಪ್ಯಾಕೆಟ್ ತೊಗೊಳ್ಬೇಕು, 13 1 ಪ್ಯಾಕೆಟ್ ತೊಗೋಬೇಕು, 16 ಕೂಡ 16-17 ಕೂಡ 1 ಪ್ಯಾಕೆಟ್ ಗೊಬ್ಬರ ತೊಗೋಬೇಕು ಅಂತಕ್ಕಂಥದ್ದು ಕಂಡೀಷನನ್ನು ಮಾಡ್ತಾಯಿದ್ದಾರೆ. ನಮ್ಮ ರೈತರು ಈಗ ಆಲ್ರೆಡಿ ಸಂಕಷ್ಟದಲ್ಲಿದ್ದಾರೆ. ಇವತ್ತು ಮುಂಗಾರು ಬಿತ್ತನೆಗೆ ಸಂಬಂಧಪಟ್ಟಂಗೆ ಲಾಗೋಡಿ ಬೀಜ ಗೊಬ್ಬರ ಖರೀದಿ ಮಾಡೋಕ್ಕೆ ಒಂದು ಕಡೆಗೆ ಗೊಬ್ಬರದ ರೇಟ್ ಜಾಸ್ತಿ ಮಾಡಿದ್ದಾರೆ, ಇನ್ನೊಂದು ಕಡೆಗೆ ಬೀಜದ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಹೀಗಾಗಿ ರೈತರು ಲಾಗೋಡಿ ಮಾಡೋಕ್ಕೆ ತುಂಬ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ತಕ್ಷಣವೇ ಇವ್ರಂಕರ ಆ 20-16 ಗೊಬ್ಬರ ಅಂಕರ ಈಗ ಯಾವುದೇ ಕಾರಣಕ್ಕೂ ಅದು ಮುಂಗಾರು ಬಿತ್ತನೆಗೆ ಸಂಬಂಧಪಟ್ಟಂಗೆ ಅದು ಅನ್ವಯಿಸಲ್ಲ. ಅದು ಜೋಳ, ಕಡಲೆ, ಕುಸುಬಿಗೆ ಬೇಕಾಗಿರ್ತಕ್ಕಂಥ ಗೊಬ್ಬರ. ಈಗ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಏನಂದರೆ DAP ಗೊಬ್ಬರ ಮಾತ್ರ ಕೊಡಬೇಕು. ಇವತ್ತು DAP ಅಭಾವ ಕೃತಕ ಸೃಷ್ಟಿಯನ್ನು ಆಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗ್ತದೆ. ಗುಲ್ಬರ್ಗ ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಬೀಜ ರಸಗೊಬ್ಬರನ ಅಭಾವ ಕೃತಕ ಸೃಷ್ಟಿಯನ್ನು ತಡೆಗಟ್ಟಬೇಕು. ಕಾಳಸಂತೆಯಲ್ಲಿ ಓಪನ್ ಆಗಿ ಮಾರಾಟ ಮಾಡ್ತಾಯಿದ್ದಾರೆ. ಇವತ್ತು ಗೊಬ್ಬರದ ರೇಟನ್ನು 1450 ರೂಪಾಯಿ ಇರ್ತಕ್ಕಂಥ ಗೊಬ್ಬರನ್ನು ಕಾಳಸಂತೆಯಲ್ಲಿ ಅಭಾವ ಕೃತಕ ಸೃಷ್ಟಿ ಮಾಡಿ ರೈತರಿಗೆ ಅನ್ಕರೆ ಇವತ್ತು ಎಷ್ಟು ಒಂದು ಪ್ಯಾಕೆಟ್ DAP ಗೊಬ್ಬರನ್ನು 1650 ರೂಪಾಯಿ ಹಿಡ್ಕೊಂಡು 1700 ರೂಪಾಯಿವರೆಗೂ ಕೂಡ ಒಂದು ಪ್ಯಾಕೆಟನ್ನು ಗೊಬ್ಬರ ಖರೀದಿ ಮಾಡ್ತಾಯಿದ್ದಾರೆ. ಇದಕ್ಕೆ ನಾನು ಹೇಳಕ್ಕೆ ಬಯಸ್ತೀನಿ, ಜಿಲ್ಲಾಡಳಿತ ತಕ್ಷಣವೇ ಎಚ್ಚೆತ್ತುಕೊಂಡು ಆ ರೀತಿ ರೈತರಿಗೆ ಅರೇಂಜ್ಮೆಂಟ್ ಮಾಡ್ತಕ್ಕಂಥದ್ದು, ದುಬಾರಿ ರೇಟನ್ನು ಅಭಾವ ಕೃತಕ ಸೃಷ್ಟಿ ಮಾಡಿ ಆ ರೇಟನ್ನು ದುಬಾರಿ ರೇಟ್ನಿಂದ ಖರೀದಿ ಮಾರಾಟ ಮಾಡ್ತಕ್ಕಂಥ ಯಾರು ವ್ಯಾಪಾರ ಮಾಡ್ತಾರೋ ಅಂಥವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು, ಅವ್ರ ಪರವಾನಿಕೆಯನ್ನು ರದ್ದು ಮಾಡಬೇಕು ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಸ್ತೀವಿ. ಒಂದು ವೇಳೆ ಇದನ್ನೇ ಕಂಟಿನ್ಯೂ ಮುಂದುವರೆಸಿದ್ರೆ 2 ದಿನದಲ್ಲಿ ಇದು ಸರಿಪಡಿಸೋಕ್ಕೆ ಪ್ರಯತ್ನ ಮಾಡಲಿಲ್ಲ ಜಿಲ್ಲಾಡಳಿತ ಅಂತಂದರೆ ನಾವು ಇಡೀ ಗುಲ್ಬರ್ಗ
ಜಿಲ್ಲೆಯಾದ್ಯಂತ ಈಗ ಆಲ್ರೆಡಿ ಗುಲ್ಬರ್ಗ ಜಿಲ್ಲೆಯಾದಂಥ ಜಿಲ್ಲಾಧಿಕಾರಿ ಕಚೇರಿ ಮುಂದುಗಡೆ ಕೂಡ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಬೇಕಂತಕ್ಕಂಥ ಮಾತನ್ನು ಒತ್ತಾಯನ ಮಾಡ್ತಿದ್ವಿ. ಇನ್ನೊಂದು ನೆಕ್ಸ್ಟ್ ಏನು ಅಂತಂದರೆ ಇವತ್ತು ಬರಗಾಲದ ಬರ ಪರಿಹಾರದ ರೊಕ್ಕ ಬಿಡುಗಡೆ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದರೆ, ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿದರೆ, ಯಾರಿಗೆ ಬರ ಪರಿಹಾರನ ರೊಕ್ಕ ಜಮಾ ಆಗಿಲ್ಲೋ ಅವರನ್ನು ತಹಸೀಲ್ ಆಫೀಸ್ನಲ್ಲಿ ಅಲ್ಲಿ ಹೋಗಿ ಅದನ್ನು ಪಾಣಿ ಹೋಲ್ಡಿಂಗನ್ನು ತೊಗೊಂಡು ಹೋಗಬೇಕು, ಆಧಾರ್ ಕಾರ್ಡ ಬ್ಯಾಂಕ್ ಪಾಸ್ಬುಕ್ಕನ್ನು ತೊಗೊಂಡು ಹೋಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದರೆ, ನಾನು ಹೇಳೋಕ್ಕೆ ಬಯಸ್ತೀನಿ, ಯಾವ ತಹಸೀಲ್ ಕಚೇರಿಯಲ್ಲೂ ಕೂಡ ಇಲ್ಲಿವರೆಗೂ 2023 ಸಾಲಿನಲ್ಲಿರ್ತಕ್ಕಂಥ ಯಾರು ಪರಿಹಾರ ಬರಲಾರಂಥ ರೈತರ ರೊಕ್ಕ ಬರಲಾರದವ್ರು ಪಾಣಿ ಹೋಲ್ಡಿಂಗ್ ತೊಗೊಂಡೋದ್ರು ಕೂಡ ಇವತ್ತು ಬೇಸತ್ತು ಸುಸ್ತಾಗಿ ಮನೆ ಕೊಡ್ತಕ್ಕಂಥ ಸುಮಾರು ಸಾವಿರಾರು ಜನ ರೈತರು ಇವತ್ತು ಉದಾಹರಣೆ ನಮ್ಮ ಮುಂದೆ ಇದೆ. ಆ ರೈತರು ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹೋರಾಟನೂ ಕೂಡ ಕಂಟಿನ್ಯೂ ನಡೀತದೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಚಕಾರ ಇರ್ತಿಲ್ಲ. ಅದು ಹೆಂಗಾಗಿದೆ, ಯಾರ್ದೋ ಗಂಟು ಎಲ್ಲ ಮುಂದೆ ಜಾತ್ರೆ ಅಂತಕ್ಕಂಥ ರೀತಿಯಲ್ಲಿ ಬರ ಪರಿಹಾರನ ಆಗ್ತಾಯಿದೆ. ಈಗ ಇನ್ನೂ ಹಲವಾರು ಜನ ಮುಗ್ಧವಾಗಿರ್ತಕ್ಕಂಥ ಹಲವಾರು ಜನ ರೈತರದು ಇವತ್ತು ಬರ ಪರಿಹಾರನ 100ಕ್ಕೆ ಇವತ್ತು 35% ರೈತರನ್ನು ವಂಚಿತರಾಗಿದ್ದಾರೆ, ಅದರಿಂದ ಅನ್ಯಾಯಕ್ಕೊಳಗಾಗಿದ್ದಾರೆ, ಅದರಿಂದ ಮೋಸಕ್ಕೊಳಗಾಗಿದ್ದಾರೆ. ಹಾಗಾಗಿರೋ ತಕ್ಷಣವೇ ಆ ಎಲ್ಲ ರೈತರನ್ನು ಬರ ಪರಿಹಾರನ ಹಣ ಸಿಗ್ತಕ್ಕಂಥ ರೀತಿಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಮತ್ತು ಜಂಟಿ ಕೃಷಿ ನಿರ್ದೇಶಕರು ಇವರೆಲ್ಲರೂ ತಕ್ಷಣ ಮಧ್ಯಪ್ರವೇಶ ಮಾಡಿ ತಕ್ಷಣವೇ ಯಾರ್ಯಾರು ರೈತರಿಗೆ ಜಮಾ ಆಗಲಾರಂಥವ್ರು ಈಗ ಆಲ್ರೆಡಿ ದಾಖಲಾತಿ ಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ಆ ಪರಿಹಾರನ ಸಿಗಬೇಕು. ಆ ಸಿಗುವಂಥ ರೀತಿಯಲ್ಲಿ ಒಂದು ಪ್ರಯತ್ನನ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ವಿ. ಕೃಷಿ ಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವತ್ತು ತಕ್ಷಣದ ಗೊಬ್ಬರ ಬಗ್ಗೆ ಎಚ್ಚೆತ್ಕೊಂಡು ಮಧ್ಯಪ್ರವೇಶನ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಒತ್ತಾಯನ ಮಾಡ್ತಾ ಇದ್ವಿ. ಇವತ್ತು ಗೊಬ್ಬರದ ರೇಟನ್ನು ಜಾಸ್ತಿ ಮಾಡಿದರೆ, ಬೀಜದ ರೇಟನ್ನು ಜಾಸ್ತಿ ಮಾಡಿದರೆ ನಾವು ಕೇಳೋಕ್ಕೆ ಬಯಸ್ತೀವಿ, ಬೀಜಕ್ಕೆ ಕನಿಷ್ಠ ಇವತ್ತು 75% ಸಹಾಯಧನದ ರೀತಿಯಲ್ಲಿ ಇವತ್ತು ಅದಕ್ಕೆ ಸಹಾಯಧನನ ಹೆಚ್ಚಿಗೆ ಮಾಡಬೇಕು. ಆ ಬೀಜಕ್ಕೆ ಗೊಬ್ಬರದ್ದು ಇವತ್ತು ಸಹಾಯಧನನ ಕಡಿತ ಮಾಡಿ ಕಮ್ಮಿ ಮಾಡಿ ರೇಟ್ ದುಬಾರಿ ಮಾಡಿ ರೈತರ ಮೇಲೆ ಬರೆ ಎಳಿತಕ್ಕಂಥ ನೀತಿ ಇದು ಕರ್ನಾಟಕ ಪ್ರಾಂತ ರೈತ ಸಂಘ ಖಂಡಿಸ್ತದೆ. ರೈತರ ನೆರವಿಗೆ ಇವತ್ತು ಬಿತ್ತನೆ ಮಾಡ್ತಕ್ಕಂಥ ಅನ್ನದಾತರ ನೆರವಿಗೆ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಧಾವಿಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೆ. भारत माता की जय, माता की जय, गंगा माता की जय. लक्ष्मीकांत स्वादी ಅವರಿಗೆ ಹಲ್ಲೆ ಮಾಡಿದ ಜಿಹಾದಿಗಳಿಗೆ ಧಿಕ್ಕಾರ ಧಿಕ್ಕಾರ. ಗಂಗಾ ಮಾತಾ की जय, ಮಾತಾ की जय. ದಿನಾಂಕ 11 ಮಂಗಳವಾರ ರಾತ್ರಿ ಸುಮಾರು 10:30 ಆಗಿರ್ಬೋದು. ನಮ್ಮ ಹಿಂದೂ ಜಾಗೃತಿ ಸೇನೆಯ ಜಿಲ್ಲಾಧ್ಯಕ್ಷರು ಲಕ್ಷ್ಮೀಕಾಂತ್ ಸ್ವಾದಿ ಅವರು ತನ್ನ ಗೆಳೆಯನ ಮನೆಗೆ ಹೋಗುತ್ತಿರುವಾಗ ಆಳಂದ್ ಚೆಕ್ ಪೋಸ್ಟ್ ರೋಡಿಗೆ ಅಂದರೆ ಕಲಬುರಗಿ ಕಲ್ಯಾಣ ಮಂಟಪ ಎದುರುಗಡೆ ಇರುವ ಹೈವೇ ರೂಟಿಗೆ ಒಂದು ಟಾಟಾ ಏಚರ್ ಗಾಡಿ ಹೋಗುತ್ತಿತ್ತು ಅಂತ ಅವರು ಎಲ್ಲ ನಮ್ಮ ಸಂಘಟನೆಗೆ ಇಂಟಿಮೇಷನ್ ಕೊಟ್ಟರು. ನಾವು ಹೋಗೋಷ್ಟರಲ್ಲಿ ಅಲ್ಲಿ ಅವರಿಬ್ಬರೇ ಇದ್ದರು. ಸುಮಾರು 4-5 ಜನ ಎಲ್ಲ ಬಡಿಗೆ ಮತ್ತು ತಲವಾರು ಅವೆಲ್ಲ ತಗೊಂಡು ನಮ್ಮ ಜಿಲ್ಲಾಧ್ಯಕ್ಷರು ಲಕ್ಷ್ಮೀಕಾಂತ್ ಸ್ವಾದಿಯವರಿಗೆ ಹಲ್ಲೆ ಮಾಡೋ ಪ್ರಯತ್ನ ಅವ್ರು ಮಾಡಿದರು. ನಮ್ಮ ಸಂಘಟನೆಯವರು ಎಲ್ಲರೂ ನಾವು ಅಲ್ಲಿ ಹೋದಾಗ ಅವರು ಎಲ್ಲ ನಮ್ಮ ಸಂಘಟನೆಯ ಅಣ್ಣ ತಮ್ಮಂದಿರು ಕಾರ್ಯಕರ್ತರನ್ನು ನೋಡಿ ಅಲ್ಲಿಂದ ಫರಾರಿ ಆದರು. ಫರಾರಿ ಆಗುವಾಗ ಅವರು ಹೇಳಿದ್ದೇನಪ್ಪ ಅಂತಂದರೆ, तेरा बहुत हो गया है, तो हमारे खिलाफ़ बहुत आंदोलन कर रहा है, आज तो तू बच गया, आगे आने वाले दिनों में तुझे हम देख लेंगे बोलकर ಅವರು ಆ ಮಾತಾಡಿ ಅಲ್ಲಿಂದ ಫರಾರಿಯಾಗಿದ್ದರು. ಅದಕ್ಕೋಸ್ಕರ ಸರ್ಕಾರಕ್ಕೆ ಮತ್ತು ಮಾನ್ಯ ಆಯುಕ್ತರಿಗೆ ಕೇಳೋದೊಂದೇ, ನಾವು ಹಿಂದೂ ಧರ್ಮ ಅಥವಾ ನಾವು ಹಿಂದೂ ಎಲ್ಲ ನಾವೇನು ಹಿಂದೂ ಬಳಗದವರಿದ್ದೀವಿ, ಸಮಾಜದವರಿದ್ದೀವಿ, ನಾವೇನು ಗುಲ್ಬರ್ಗದ ಕಲಬುರಗಿ ಜಿಲ್ಲೆಯಲ್ಲಿ ಇರಬೇಕಾ ಇರಬಾರ್ದಾ ಅದು ಒಂದೇ ನಮ್ಮ ಪ್ರಶ್ನೆ. ಹಿಂದೂ ಜಾಗೃತಿ ಸೇನೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಸ್ವಾದಿ ಅವರು ಮೊನ್ನೆ ದಿನ ಗೋರಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲ ಮುಸ್ಲಿಂ ಪುಂಡರು ಹಲ್ಲೆ ಮಾಡಿದ್ದಾರೆ ಹಿಂದೂ ಜಾಗೃತಿ ಜಿಲ್ಲಾಧ್ಯಕ್ಷರ ಮೇಲೆ. ಅದೇ ರೀತಿ ನಿನ್ನೆ ದಿನ ರಾಮ್ ಸೇನೆ ಕಾರ್ಯಕರ್ತರ ಮೇಲೆ ಮುಸ್ಲಿಂ ಯುವಕರು ಹಲ್ಲೆ ಮಾಡಿದ್ದಾರೆ. ಇವರು ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳು ಈ ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ಗೋರಕ್ಷಣೆ ಇದು ಏನು ಹೊಸದಾಗಿ ಮಾಡ್ತಾ ಇಲ್ಲ. ಇದೇನು ಈಗ ಬಂದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಹಿಡಿದೇನು ಗೋರಕ್ಷಣೆ ಮಾಡ್ತಿಲ್ಲ. ಮೊದಲು BJP ಸರ್ಕಾರದಾಗೂ ಗೋರಕ್ಷಣೆ ಮಾಡ್ತಾ ಇದ್ದೇವೆ, ಕಾಂಗ್ರೆಸ್ ಸರ್ಕಾರದಾಗೂ ಗೋರಕ್ಷಣೆ ಮಾಡ್ತೇವೆ. ನಮ್ಮ ಬೇಡಿಕೆ ಯಾವಾಗಲೂ ಗೋರಕ್ಷಣೆ ಕಾಯ್ದೆ ಜಾರಿ ತರಬೇಕು, ಗೋಹತ್ಯೆ ನಿಷೇಧ ಮಾಡಬೇಕಂತ ಬೇಡಿಕೆ ನಮ್ಮ ಹಿಂದೂ
ಹಿಂದೂ ಸಂಘಟನೆಗಳಾಗಿರ್ಬೋದು, ನಮ್ಮ ಎಲ್ಲ ಹಿಂದೂ ಕಾರ್ಯಕರ್ತರದು. ಆದರೆ ಈಗ ಏನು ಕಲಬುರಗಿಯಲ್ಲಿ ಹೊಸದಾಗಿದ್ದೇನೆ, ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗಿನಿಂದ ಗೋರಕ್ಷಣೆ ಮಾಡುವಂಥ ಕಾರ್ಯಕರ್ತರ ಮೇಲೆ ಏನು ಹಲ್ಲೆ ಮಾಡತ್ತಾರ, ಏನು ಅವ್ರ ಮೇಲೆ ಹಲ್ಲೆ ಮಾಡೋದಾಗಿರ್ಬೋದು, ಏನು ಕೆಲ ಪುಂಡವ್ರು ಮಾಡ್ಲತ್ತಾರ. ಇವ್ರಿಗೆ ನೇರವಾಗಿ ಸರ್ಕಾರನೇ ಅವರಿಗೆ ಬೆಂಬಲ ಕೊಡ್ತಾ ಮೇಲ್ನೋಟಕ್ಕೆ ಕಾಣ್ಬರ್ತದೆ. ಯಾಕಪ್ಪ ಅಂತ ಕೇಳಿದ್ರೆ ಇಲ್ಲಿನ ಆರಕ್ಷಕ ಸಿಬ್ಬಂದಿಗಳಿರ್ಬೋದು, ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲ ಆಗ್ಯದ. ಗೋರಕ್ಷಣೆ ಮಾಡುವಂಥ ಒಂದು ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ಲತ್ತರೂ ಸಹಿತ ಅವ್ರ ಮೇಲೆ ಯಾವುದೇ ಮುಲಾಜಿಲ್ಲಾಗ ಯಾವುದೇ ಒಂದು ಕ್ರಮ ಕೈಗೊಳ್ತಾ ಇಲ್ಲ. ಮೊನ್ನೆ ದಿನ ಇಲ್ಲ ಗ್ರಾಮೀಣ ಪೊಲೀಸ್ ಸ್ಟೇಷನ್ನಾಗ ಲಕ್ಷ್ಮೀಕಾಂತ್ ಸೋದರ ಮೇಲೆ ಹಲ್ಲೆ ಮಾಡಿದಕ್ಕೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಒಂದು ಮೇಲ್ನೋಟಕ್ಕೆ ಒಂದು FIR ಮಾಡ್ಯಾರ. ಯಾವುದೇ ರೀತಿ ಸಾಮಾಜಿಕ ಜಾಲತಾಣದ ವೈರಲ್ ಆಗಬಾರ್ದು, ಅವ್ರ ಹೆಸರು ಅವ್ರಿಗೆ ಕಪ್ಪು ಚುಕ್ಕೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಮೇಲ್ನೋಟಕ್ಕೆ FIR ಮಾಡ್ಯಾರ. ಇಲ್ಲಿವರೆಗೂ ಅವ್ರು ಯಾರ ಅನ್ನೋದೊಂದು ಪತ್ತೆ ಹಚ್ಚಿಲ್ಲ. ಅವ್ರಿಗೆ ಕೂಡಲೇ ಎಲ್ಲ ಹಿಂದೂ ಕಾರ್ಯಕರ್ತರು ಲಕ್ಷ್ಮೀಕಾಂತ್ ಸ್ವಾದಿ ಅವ್ರ ಜೊತೆ ಎಷ್ಟು ಹಿಂದೂ ಸಂಘಟನೆಗಳು ಯಾರ್ಯಾರ ಮೇಲೆ ಹಲ್ಲೆ ಆಗ್ಯದ ಅವ್ರಿಗೆ ಕೂಡಲೇ ಒಂದು ರಕ್ಷಣೆ ಕೊಡಬೇಕು. ಅದೇ ರೀತಿ ಕಲಬುರಗಿಯಲ್ಲಿ ಏನು ಸತತವಾಗಿ ಹಿಂದೂ ಧರ್ಮದ ಸಲುವಾಗಿ ಏನು ಹೋರಾಟ ಮಾಡ್ಕೋತಾ ಬಂದಾರ ಲಕ್ಷ್ಮೀಕಾಂತ್ ಸ್ವಾದಿ ಅವರಿಗೆ ಕೂಡಲೇ ಅವರ ಒಂದು ಸ್ವಯಂ ಅವರ ಅಂಗರಕ್ಷಣೆಗಾಗಿ ಅವರಿಗೆ ಒಂದು ರಿವಾಲ್ವರ್ ಪರ್ಮಿಷನ್ ಕೊಡಬೇಕು. ಹಾಲು ಉತ್ಪಾದಕರ ರೀತಿ ತೊಗರಿ ಉತ್ಪಾದಕರ ಸಂಘ ಕಟ್ಟಡೆ ಆಗಬೇಕು. ಅವ್ರದ್ದು ಒಂದು ಏನು ಫಾರ್ಮೇಷನ್ ಆಗಿದೆ, ಎಲೆಕ್ಷನ್ಸ್ ಆಗುತ್ತೆ, ಒಂದು ಹಾಲು ಉತ್ಪಾದಕರು ಅವರಿಗೆಲ್ಲ ಎಷ್ಟೋ ಒಂದು ಇದು ಸಿಗ್ತಾ ಇದೆ, ಫೆಸಿಲಿಟಿ ಸಿಗ್ತಾ ಇದೆ. ಈ ಆ ಥರ ನಮ್ಮ ತೊಗರಿ ರೈತರಿಗೆ ಅಥವಾ ಮಾರಾಟ ಮಾಡೋರಿಗೆ ಅದು ಸಿಗ್ತಾ ಇಲ್ಲ. ಸೊ ಆ ಥರ ಒಂದು ಸಂಘ ಇಲ್ಲಿ ಸ್ಟಾರ್ಟ್ ಆಗಬೇಕು. ಆಮೇಲೆ ಭೀಮಾ ಬ್ರ್ಯಾಂಡ್ ಮೂಲಕ ಆನ್ಲೈನ್ ಮೂಲಕ ಮಾರಾಟ ಆಗಬೇಕು. ಅನೇಕ ದೇಶಗಳಿಗೆ ರಫ್ತು ಮಾಡಬಹುದಾದ ಕಾರಣ ಕಲಬುರಗಿ ತೊಗರಿಬೇಗೆ ಉತ್ತಮ ಕ್ವಾಲಿಟಿ ಇದೆ. ಯಾಕೆಂದರೆ ಇದರೊಳಗಡೆ ನಮ್ಮ ಹತ್ರ ಕ್ಯಾಲ್ಶಿಯಂ ಮತ್ತು ಫಾಸ್ಫೇಟ್ ಇದೆ ನಮ್ಮ ತೊಗರಿ ಒಳಗಡೆ, ಅದು ಬೇರೆ ಕಡೆ ಸಿಗಂಗಿಲ್ಲ. ಇಲ್ಲೂ ನಾವು ಅನೇಕ ಕಡೆ ನೋಡಿದ್ದೀವಿ, ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯಿಂದ ಟ್ಯಾಬ್ಲೆಟ್ ತೊಗೊತಾರೆ 40 years ಆದಮೇಲೆ ಆ್ಯಸ್ ಅ ಡಾಕ್ಟರ್ ಐ ಆಮ್ ಸೇಯಿಂಗ್. ಸೊ ಕ್ಯಾಲ್ಶಿಯಂ ಆಗಲಿ ಫಾಸ್ಫೇಟ್ ಆಗಲಿ, ಕ್ಯಾಲ್ಶಿಯಂ ಫಾಸ್ಫೇಟ್ ನಮ್ಮ ತೊಗರಿಯಲ್ಲೇ ಒರಿಜಿನಲಿ ನಮ್ಮ ಮಣ್ಣಲ್ಲಿ ಇದೆ ಅದು. ಸೊ ಆ ತೊಗರಿ ನಮ್ಮ ಯಾಕೆ ಸ್ಪೆಷಾಲಿಟಿ ಇದೆ ಅಂದರೆ ಇದೊಂದು ಕಾರಣಕ್ಕಿದೆ. ಸೊ ಇದನ್ನು ನಾವು ಆನ್ಲೈನ್ ಮಾರಾಟ ಆಗಬೇಕು, ಭೀಮಾ ಬ್ರ್ಯಾಂಡನ್ನು ಆನ್ಲೈನ್ ಮಾರಾಟ ಆಗಬೇಕು. ಕೇಂದ್ರದ ಅಕ್ಕಿಯ ಜೊತೆಗೆ ನಮ್ಮ ಭೀಮಾ ಬ್ರ್ಯಾಂಡ್ ತೊಗರಿಯನ್ನು ಮಾರಾಟ ಮಾಡಬೇಕು ಅಂತ ನನ್ನದೊಂದು ಇದು ಇದೆ, ಮನವಿ ಇದೆ. ಆಮೇಲೆ ತೊಗರಿ ಬೆಳೆಯುವ ರೈತರಿಗೆ ಆರ್ಟಿಕಲ್ 371 ಬಳಸಿಕೊಂಡು ವಿಶೇಷ ಸೌಲಭ್ಯವನ್ನು ಕೊಡಲಾಗಬೇಕು. ತೊಗರಿ ಬೆಳೆ ಬೇರೆ ಪ್ರಾಡಕ್ಟ್ ಮಾಡಬೇಕು ಅಂದರೆ ಇದರಿಂದ ಆ್ಯಡೆಡ್ ನಾವು ಏನೇನು ಮತ್ತೆ ಪ್ರಾಡಕ್ಟ್ಸ್ ಮಾಡ್ಬೋದು. ಈಗ ಹಾಲಿಂದ ಪನೀರ್ ಮಾಡ್ತಾರೆ, ಮೊಸರು ಮಾಡ್ತಾರೆ, ಈ ಥರ ಏನೇನು ನಾವು ಮಾಡ್ಕೋಬೋದು ಅದನ್ನು ಒಂದು ಸ್ವಲ್ಪ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಕೊಟ್ಟರೆ ನೆಕ್ಸ್ಟ್ ಏನು ಪ್ರಾಡಕ್ಟ್ಸ್ ಮಾಡ್ಬೋದು. ಸೊ ಅದರಿಂದ ನಾವು ಏನು ಮಾರಾಟ ಮಾಡ್ಬೋದು ಅನ್ನೋದನ್ನು ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ನಾವು ಕೊಡಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ಮಂಡಳಿ ಸಣ್ಣ ರೈತರಿಗೆ ದೇಶದ ಎಲ್ಲೆಡೆ ಮಾರಾಟ ಮಾಡಲು ಸಹಾಯ ಆಗಬೇಕು. ಮತ್ತಷ್ಟು ಆವಿಷ್ಕಾರ ಈ ವಿಷಯದಲ್ಲಿ ಅಗತ್ಯ ಬಿದ್ದರೆ ಮಾಡಬೇಕು, ಅಂದರೆ ರಿಸರ್ಚ್ ಮಾಡಬೇಕು ಇದ್ರ ಮೇಲೆ. ಮಂಡಳಿಯಿಂದ ಆರ್ಥಿಕ ಸಹಾಯ ಒದಗಿಸಲು ಪೂರ್ವಾಯ ಮಾರ್ಗ ಮಾಡಬೇಕು. ಪೂರ್ಣಾವಧಿ ಕೃಷಿಯ ಬಗ್ಗೆ ಆಸಕ್ತಿ ಇರುವ ಅಧಿಕಾರಿಗಳನ್ನು ನೇಮಕ ಮಾಡಬೇಕು. ಮೊದಲೇ ಹೇಳಿದ್ದೆ ನಾನು, NGOs ಮತ್ತು ಆಫಿಷಿಯಲ್ಸ್ ಯಾರ್ಯಾರು ಇದರೊಳಗಡೆ ಇಂಟ್ರೆಸ್ಟೆಡ್ ಇರ್ತಾರೆ ಬರಬೇಕು ಅಂತ ಹೇಳಿ. ಯಾಕಂದರೆ ಇನ್ ಬಿಟ್ವೀನ್ ಇದು ಡಿಸ್ಕಂಟಿನ್ಯೂ ಆಗಿತ್ತು, ಬರ್ತಾಯಿದ್ರು, ಇದಕ್ಕೆ ಏನು ಹಣ ಸಂಗ್ರಹಣೆ ಆಗ್ತಾ ಇಲ್ಲ, ಇದಕ್ಕೇನು ದುಡ್ಡು ಕೊಡ್ತಾ ಇಲ್ಲ ಅನ್ನೋ ಮಾರ್ತಕ್ಕೆ ಎಲ್ಲರೂ ವಾಪಸ್ ಹೋಗ್ತಾಯಿದ್ರು. ಸೊ ಇದನ್ನು ಸ್ವಲ್ಪ ಸೀರಿಯಸ್ ನೋಟಾಗಿ ತೊಗೊಂಡು ನಮ್ಮ ತೊಗರಿಯನ್ನು ನಾವು ಮಾರ್ಕೆಟಿಂಗ್ ಮಾಡಬೇಕು. ಇದನ್ನು ದೇಶಾದ್ಯಂತ, ರಾಷ್ಟ್ರಾದ್ಯಂತ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ನಾವು ಪ್ರಮೋಟ್ ಮಾಡಬೇಕು ಅಂತ ನಿಮ್ಮ ಕಡೆಯಲ್ಲೆಲ್ಲರೂ ನಾನು ಕೇಳ್ಕೊತೀನಿ. LKGಗೆ 4 ವರ್ಷದ ಮಕ್ಕಳು, UKGಗೆ 5 ವರ್ಷದ ಮಕ್ಕಳು, ಒಂದು ಸ್ಕೂಲಿಗೆ 30 ಮಕ್ಕಳನ್ನು ನೇಮಕ ಮಾಡಬೇಕಂತ ಆದೇಶ ಹೊರಡಿಸಿದ್ದಾರೆ. ಇವತ್ತು ಇಡೀ ದೇಶದಲ್ಲೆಲ್ಲ ಕರ್ನಾಟಕ ರಾಜ್ಯದಲ್ಲೂ ಕೂಡ 49 ವರ್ಷದಿಂದ ICDS ಸ್ಕೀಮಿನಲ್ಲಿ ಇವತ್ತು ಕರ್ನಾಟಕ ಸರ್ಕಾರನೂ ಕೂಡ SEP ಮುಖಾಂತರ ನಾವು 10ರಿಂದ 1.5 ತನ ಈಗಾಗಲೇ ಶಾಲಾ ಪೂರ್ವ ಶಿಕ್ಷಣ ನಾವು 3ರಿಂದ 6 ವರ್ಷದ ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ. ಮತ್ತು ನಮ್ಮ ಅಂಗನವಾಡಿ ಮಕ್ಕಳನ್ನು ಇವರು ತಗೊಂಡ್ರು ಅಂತಂದ್ರೆ 49 ವರ್ಷದಿಂದ ಇದ್ದಂಥ ಈ ಸ್ಕೀಮನ್ನು ಇವತ್ತು ಸರ್ಕಾರ ವೀಕ್ ಮಾಡಲಿಕ್ಕೆ ಹೊರಟದ. ನಮ್ಮಲ್ಲಿ ಕೂಡ
ಕಾರ್ಯಕರ್ತೆಯರು ಇವತ್ತು ಸರ್ವಿಸ್ ಮಾಡಿದವರಿದ್ದಾರೆ ಮತ್ತು ಸೆಕೆಂಡ್ ಇಯರ್ ಆದಂಥವರು ಸಾವಿರಾರು ಜನ ಜಿಲ್ಲೆಯಲ್ಲಿ ಇದ್ದಾರೆ ಮತ್ತು ಡಿಗ್ರಿ ಆದವ್ರನ್ನು 600-700 ಜನ ಇದ್ದಾರೆ. ಅವರಿಗೆ ಟ್ರೈನಿಂಗ್ ಕೊಟ್ಟು ಅಂಗನವಾಡಿ ಕೇಂದ್ರದಲ್ಲೇ LKG UKG ಮಾಡಬೇಕು, ನಡೆಸಬೇಕು ಅಂತೇಳಿ ಇವತ್ತು ನಾವು ಉಪನಿರ್ದೇಶಕರ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು 17ನೇ ತಾರೀಕಿಗೆ ಸೋಮವಾರದಿಂದ ಈ ಜಿಲ್ಲೆಯ ಮಿನಿಸ್ಟರ್ ಆದಂಥ ಶರಣಪ್ರಕಾಶ್ ಪಾಟೀಲ್ ಅವ್ರ ಮನೆ ಮುಂದೆ ಹೋರಾಟ ಕಂಟಿನ್ಯೂ ಮಾಡ್ತೀವಿ ಮತ್ತು KKRDP ಅಧ್ಯಕ್ಷರಾದ ಅಜಯ್ ಸಿಂಗ್ ಅವರ ಮನೆ ಎದುರುಗಡೆ ಹೋರಾಟ ಮಾಡ್ತೀವಿ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಮನೆ ಮುಂದೆ ನಾವು ಹೋರಾಟ ಕಂಟಿನ್ಯೂ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಇದನ್ನು ವಾಪಸ್ ಆರ್ಡರ್ ಆಗೋ ತನಕ ನಮ್ಮ ಹೋರಾಟ ನಿಲ್ಸಂಗಿಲ್ಲ, ನಾವು ಕಂಟಿನ್ಯೂ ಮಾಡ್ತೀವಿ. ಮತ್ತು ಮಹಿಳಾ ಮಕ್ಕಳ ಮಿನಿಸ್ಟ್ರು ಮತ್ತು ಡೈರೆಕ್ಟ್ರು ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ದವ್ರು ಕೂಡ ಇದ್ರ ಬಗ್ಗೆ ಎಲ್ಲಿ ಬಾಯಿ ಬಿಡ್ತಾ ಇಲ್ಲ. ಯಾಕಂತಂದರೆ ಅವರು ಇವತ್ತು ಫುಡ್ಡು, ಮೊಟ್ಟೆ, ಅಪಾಯಿಂಟ್ಮೆಂಟು, ರಿಟೈರ್ಡು ಇದರಲ್ಲೇ ಅವರು ಟ್ರಾನ್ಸ್ಫರ್ ಇದರಲ್ಲೇ ಬಿಜಿ ಆಗಿದ್ದಾರೆ. ಅವರು ಕೂಡ ಈ ಸರ್ಕಾರಕ್ಕೆ ಒತ್ತಡ ಹಾಕಬೇಕು. ನಮ್ಮ ಮಹಿಳಾ ಮಕ್ಕಳ ಮಿನಿಸ್ಟ್ರು ಕೂಡ ಇದ್ರ ಬಗ್ಗೆ ಮಾತಾಡಬೇಕಂತ ಹೇಳ್ತೀವಿ. ಯಾವುದೇ ಕಾರಣಕ್ಕೆ ಇಡೀ ರಾಜ್ಯದಲ್ಲಿ ನಾವು ಹೋರಾಟ ಈ ಆದೇಶವನ್ನು ವಾಪಸ್ ಆಗೋ ತನಕ ಹೋರಾಟ ನಾವು ಮುಂದುವರಿಸ್ತೀವಿ. ಕೆಲವು IAS ಆಫೀಸರ್ಗಳು ಈ ಭಾಗದ ಎಜುಕೇಷನ್ ರಿಸಲ್ಟ್ ಭಾಳ ಚಂದ ಬರಬೇಕು ಅಂದರೆ ಏನು ಬರಬೇಕು ಅನ್ನೋ ಸಲುವಾಗಿ ಇವರು ಅದನ್ನೊಂದು ಪ್ರಯೋಗದ ಭಾಗವಾಗಿ ಇಟ್ಟಾರ. ಇದರಲ್ಲಿ ಮಹಿಳೆಯರ ಸಬಲೀಕರಣ ಇಲ್ಲ, ಅದರ ಬದಲಿಗೆ ಅಂಗನವಾಡಿಯ ಮಹಿಳೆಯರನ್ನು ಮನೆ ಕಳಿಸುವಂಥ ಷಡ್ಯಂತ್ರ ಅದ. ಮತ್ತು ಮಕ್ಕಳ ಅಭಿವೃದ್ಧಿ ಇಲ್ಲ, LKG UKG ಅಂತ ಇಂಗ್ಲೀಷಲ್ಲಿ ಕಲಿಸ್ತಾರಂತ. ಕನ್ನಡ ಭಾಷೆಯನ್ನು ನೀವು ಮಕ್ಕಳಿಗೆ ಸಮರ್ಥವಾಗಿ ಗ್ರಹಿಸೋದು, ಕಲಿಸೋದು, ಮಾತಾಡೋದು, ಅದರಲ್ಲಿ ಅವರು ಅಭಿವೃದ್ಧಿ ಆಗಲಿಕ್ಕೆ ಅವರು ಕ್ರಮ ತಗೊಳ್ಬೇಕೇ ವಿನ ಇನ್ಯಾವುದೋ ಮ್ಯಾಲಿಂದ ಹೇರಿ ಮಕ್ಕಳನ್ನು ಏನೋ ಜಾಣ ಮಾಡಿಬಿಡ್ತೀವಿ ಅನ್ನೋದು ಅವರ ತಿಳುವಳಿಕೆಯ ತಪ್ಪು ತಿಳುವಳಿಕೆ. ಇದನ್ನೊಂದು ವೈಜ್ಞಾನಿಕವಾಗಿ ಮತ್ತು ನಿಜವಾಗ್ಲೂ ಶಿಕ್ಷಣ ತಜ್ಞರ ಜೊತೆಗೆ ಅವರು ಚರ್ಚೆಯನ್ನು ಮಾಡಬೇಕಾಗಿತ್ತು. ಹಾಗೆ ಮಾಡಿಲ್ಲ. IAS ಅಧಿಕಾರಿಗಳ ಮಾತನ್ನು ಕೇಳಿಕೊಂಡು ಅವರು ಈ ಕೆಲಸಕ್ಕೆ ಇಳಿದಾರ. ಇದು ಸರಿಯಾದ ಕ್ರಮ ಅಲ್ಲ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಾನು. ಹೈದರಾಬಾದ್ ಕರ್ನಾಟಕದಲ್ಲಿ ವಿಶೇಷ ಬಜೆಟನ್ನು ಕೊಟ್ಟು ಅವರಿಗೆ ವಿಶೇಷ ತರಬೇತಿಯನ್ನು ಕೊಟ್ಟು ಈಗಾಗಲೇ ಅಂಗನವಾಡಿ ಸೆಂಟರ್ಗಳಲ್ಲಿ ಅದ್ಭುತವಾದಂಥ ಪ್ರಯೋಗಗಳನ್ನ ಮಾಡ್ಲತ್ತಾರ. ಮಕ್ಕಳು ಆಟಗಳು ಕಲಿಯೋದು, ಹಾಡುಗಳು ಕಲಿಯೋದು, ವಿಷಯಗಳನ್ನು ಗ್ರಹಿಸೋದು, ಬೇರೆ ಬೇರೆ ವಸ್ತುಗಳನ್ನ ಗ್ರಹಿಸೋದು, ಹೊಸದನ್ನು ಕ್ರಿಯೇಟ್ ಮಾಡೋದು, ಅನೇಕ ಪ್ರಯೋಗಗಳು ಮಾಡ್ಲತ್ತಾರ. ನಾವು ಕಮಿಷನರ್ಗೆ ಅದನ್ನು ತೋರಿಸಿದ್ದೀವಿ. ನಮ್ಮ ಹೆಣ್ಮಕ್ಳು ಹೆಂಗೆ ಕಲಿಸ್ತಾ ಇದ್ದಾರಂತ ಅವರೇ ನೋಡಿ ಖುಷಿಪಟ್ಟರು. ಹೌದಲ್ಲ, ಇಷ್ಟೆಲ್ಲ ಅದಲ್ಲ ಅಂದ್ರೆ ಹಂಗಿದ್ರೆ ಯಾಕೆ ನೀವು ಬೇರೆ ಸಾಲಿ ತೆಗಿತೀರಿ? ಅಲ್ಲಿ ಬಲಪಡಿಸುವಂಗೆ ಅಲ್ಲಿ ಬಲಪಡಿಸ್ರಿ. ಅಲ್ಲಿಗಾಗಲೇ 16,000 ಟೀಚರ್ಸ್ಗಳ ಕೊರತೆ ಅದ ನಮ್ಮ ಭಾಗದಲ್ಲಿ. ಅದನ್ನು ತುಂಬ್ರಿ. ಬಿಲ್ಡಿಂಗ್ಗಳು ಬಿದ್ದು ಹೋಗ್ಲತ್ತವ, ಕಟ್ಟಿಸ್ರಿ. ನಮ್ಮ ಮಕ್ಕಳಿಗೆ ಆಟ, ಓಟ, ಪಾಠ ಏನನ್ನೂ ಇಲ್ಲ, ಅದನ್ನು ಮಾಡ್ರಿ. ಅಲ್ಲಿ ಹೋಗುವಂಥ ಟೀಚರ್ಸ್ಗಳು ನಿಜವಾಗ್ಲೂ ಕರೆಕ್ಟಾಗಿ ಕಲಿಸ್ಲಿಕ್ಕೆ ನೀವು ಹಚ್ಚಿರಿ. ಅದನ್ನು ಬಲಪಡಿಸ್ಲಿಕ್ಕೆ ಒಂದು ಪ್ರತ್ಯೇಕವಾದ ಸಬ್ಜೆಕ್ಟ್ ಅದ. ನೀವು ಅಂಗನವಾಡಿಗಳನ್ನು ನಾಶ ಮಾಡಿ ಅಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣ LKG UKG ಮಾಡ್ತೀವಿ ಅನ್ನೋದೇ ಅತ್ಯಂತ ಅತಾರ್ಕಿಕ. ನಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನಾವು ಕೊಡ್ತೀವಿ. ಅಂಗನವಾಡಿಯವರಿಗೆ ನೀವು ಟ್ರೈನಿಂಗ್ ಕೊಡ್ರಿ. ಅತ್ಯಂತ ಪ್ರೀತಿಯಿಂದ ಆ ಮಕ್ಕಳನ್ನು ನಮ್ಮವರು ಕಲಿಸ್ತಾರೆ, ಎಲ್ಲ ಭಾಷೆಯೂ ಕಲಿಸ್ತಾರೆ. ಕಲಬುರಗಿ ಏನಪ್ಪ ಅಂತಂದ್ರೆ ನಾವು ಬರಗಾಲ ಘೋಷಣೆ ಮಾಡಿತ್ತು. ಅಂಥ ಸಂದರ್ಭದಲ್ಲಿ ಹೋದ ವರ್ಷವೂ ಕೂಡ ರೈತರಿಗೆ ಯಾವುದು ನಾವು 20,000 ರೂಪಾಯಿ ಕೊಡು ಅಂತೇಳಿ ಒಂದು ಎಕರೆಗೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ, ಯಾವುದೂ ಆಗಿಲ್ಲ. ಮತ್ತು ಈಗಾಗಲೇ ನಮ್ಮ ಗೊಬ್ಬರ ಮತ್ತು ಬೀಜ ಭಾಳಷ್ಟು ಗಗನಕ್ಕೇರಿಬಿಟ್ಟದ. ಇವತ್ತು DAP ಏನಪ್ಪ ಅಂತಂದ್ರೆ 1350 ರೂಪಾಯಿ ಮತ್ತು 20-0-13 ಅದು 1250 ರೂಪಾಯಿ ಇವತ್ತು ಆಗಿಬಿಟ್ಟದ. ಅದನ್ನು DAP ಏನಪ್ಪ ಅಂತಂದ್ರೆ 4 ದಿನ ಬಿಟ್ಟು 5 ದಿನ ಬಿಟ್ಟು ಇವತ್ತೇನಪ್ಪ ಅಂತಂದ್ರೆ ರೈತರಿಗೆ ಒಂದು ಕಂಗಾಲ್ ಮಾಡ್ತಾ ಇದ್ದಾರೆ. ಅದು ಕೂಡಲೇ ನಿಲ್ಲಬೇಕು. ಇವತ್ತೇನಪ್ಪ ಅಂತಂದ್ರೆ DAP 800 ರೂಪಾಯಿ ಆಗಬೇಕು ಮತ್ತು 20-0-13 ಏನದ 700 ರೂಪಾಯಿ ಆಗಬೇಕು. ಈ ಸರ್ಕಾರಕ್ಕೆ ನಾವು ಏನದ ಅಂದ್ರೆ ಮನವಿ ಪತ್ರ ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ರೈತರು ಕಂಗಾಲಾಗಿಬಿಟ್ಟಾರ. ಈಗ ಖಾತಾ ಗೊಬ್ಬರ ಮತ್ತು ಬೀಜ ಏನಪ್ಪ ಅಂತಂದ್ರೆ 1350, 1250 ಹಿಂಗೆ ಗಗನಕ್ಕೆ ಏರಿಬಿಟ್ಟದ. ಅದು ನಿಲ್ಲಬೇಕು. ಮತ್ತು ಈಗಾಗಲೇ ಈಗ ಮೊನ್ನೆ ಮಳೆ ಬಂದಂಥ ಸಂದರ್ಭದಲ್ಲಿ ರೈತರು ಒಬ್ಬೊಬ್ಬರು ಬಂದರಿ ಒಬ್ಬರಿಗೆ ಆಗಿಬಿಟ್ಟವ. ಅವು ಏನಪ್ಪ ಅಂತಂದ್ರೆ ಅವ್ರಿಗೆ ಏನು ನೀರು ಹರ್ಕೊಂಡು ಹೋಗಿ ಬಂದರಿ ಏನು ಹೋಗಿದಾವ, ಒಂದು ಎಕರೆಗೆ 20,000 ರೂಪಾಯಿ ಕೊಡು ಅಂತೇಳಿ ಸರ್ಕಾರಕ್ಕೆ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಮತ್ತು NHನಲ್ಲಿ ಇವತ್ತು ರೈತರದು ಹೊಲಗಳು ಹೋಗ್ತಾ ಇದ್ದಾವೆ, ಜಮೀನು ಹೋಗ್ತಾ ಇದ್ದಾವೆ. ಅವ್ರಿಗೆ ಏನಪ್ಪ ಅಂತಂದ್ರೆ 25 ಲಕ್ಷ ರೂಪಾಯಿ ಕೊಡಬೇಕಂತ ಹೇಳಿ ನಾವು ಈ ಸರ್ಕಾರಕ್ಕೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಯಾದಗಿರಿಯಲ್ಲಿ 2 ವರ್ಷದ ಅಚ್ಚಕಡೆ ನಮ್ಮ ರಾಜ್ಯದ ಅಧ್ಯಕ್ಷರಾದ ಬಡಗಲ್ಪುರ್ ನಾಗೇಂದ್ರ ಅವರ ನೇತೃತ್ವದಲ್ಲಿ ಇವತ್ತೇನಪ್ಪ ಅಂತಂದ್ರೆ ಯಾದಗಿರಿ ರೈತರಿಗೆ ಇವತ್ತೇನು ಜಮೀನೇನು ಹೋಗಿಬಿಟ್ಟಿತ್ತು NHಲ್ಲಿ ಅವ್ರಿಗೇನದ 25 ಲಕ್ಷ ಇವತ್ತು ಇಸ್ಕೊಟ್ರ. ಅದನ್ನು ಕೂಡ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಆಗಬೇಕು. ಒಂದು ಎಕರೆಗೆ 25 ಲಕ್ಷ ಕೊಡಬೇಕು. ಮತ್ತು ಈಗಾಗಲೇ ನಮ್ಮ ಜಕ್ಸಾಮ್ದವರು ಇವತ್ತು ರೈತರಿಗೆ ಭಾಳ ಕಂಗಾಲ್ ಮಾಡ್ತಾ ಇದ್ದಾರೆ. ಇವತ್ತು
63 ಯೂನಿಟ್ ಏನು ಕೊಡ್ತಾ ಇದ್ದಾರೆ ಟಿ ಸಿ, ಅದು ಒಂದು ಟಿ ಸಿಯಲ್ಲಿ ಇವತ್ತು 10-12 ಇವತ್ತು ರೈತರು ಹಾಕ್ತಾ ಇದ್ದಾರೆ. ಒಬ್ಬೊಬ್ಬರು ಮೋಟ್ರ್ ಸುಟ್ಟು ಹೋಗ್ತಾ ಇದ್ದಾವೆ. ಅದಕ್ಕೇನದ ನಾವು ಇವತ್ತು 100 ಯೂನಿಟ್ ಕೊಡಬೇಕು, ಕೂಡಲೇ ಕೂಡಿಸ್ಬೇಕಂತ ಹೇಳಿ ನಾವು ಈ ಸರ್ಕಾರಕ್ಕೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಮತ್ತು ಈಗಾಗಲೇ ಇವತ್ತು ಕೂಲಿ ಕಾರ್ಮಿಕರಿಗೆ ಏನಪ್ಪ ಅಂತಂದ್ರೆ 316 ರೂಪಾಯಿ ಕೊಡ್ತಾ ಇದ್ದಾರೆ. ಇವತ್ತು 500 ರೂಪಾಯಿ ಆಗಬೇಕು ಕೂಲಿ ಕಾರ್ಮಿಕರಿಗೆ, ಅದೊಂದು ಅನುಕೂಲ ಆಗ್ತದೆ ಅವರಿಗೆ ಅಂತೇಳಿ ನಾವು ಈ ಸರ್ಕಾರಕ್ಕೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಈಗಾಗಲೇ ಒಂದು ಕುಟುಂಬಕ್ಕೆ ಏನಪ್ಪ ಅಂತಂದ್ರೆ 500 ಕೂಲಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೊಂದು ಏನಪ್ಪ ಅಂತಂದ್ರೆ ಇವತ್ತು ಕೂಲಿ ಕಾರ್ಮಿಕರು ಇವತ್ತು ಬಾಂಬೆ ಪುನಃ ಇವತ್ತು ಗುಳೆ ಹೋಗ್ತಾ ಇದ್ದಾರೆ. ಇವತ್ತು ಕೂಡಲೇ ನಿಲ್ಲಬೇಕು. ಮತ್ತು ಈಗಾಗಲೇ ರೈತರು ಭಾಳ ಕಂಗಾಲಾಗಿಬಿಟ್ರ. ಅದರಲ್ಲಿ ಹೋದ ವರ್ಷ ತೊಗರಿ ಇವತ್ತು 1,90,000 ಹೆಕ್ಟರ್ ಮೇಲ್ಗಡೆ ಇವತ್ತು ನಾಶ ಆಗಿತ್ತು. ಒಬ್ರಿಗೂ ಒಂದು ನಯ ಪೈಸೆ ಕೊಟ್ಟಿದ್ದಿಲ್ಲ ಹಿಂದಿದ್ದಂಥ ಸರ್ಕಾರ. ನಾವು ಹಲವಾರು ಸಲ 20,000 ಕೊಡು ಅಂತೇಳಿ ಮನವಿ ಪತ್ರ ಕೊಟ್ಟಿದ್ದೆವು. ಈಗಾಗಲೇ ಈಗ ಅದರಲ್ಲಿ ಈಗ ಏನು ಗೊಬ್ಬರ ಮತ್ತು ಬೀಜ ಇವತ್ತೇನಪ್ಪ ಅಂದ್ರೆ 4 ದಿನ ಬಿಟ್ಟು ಒಯ್ರಿ DAP ಖಾತಾ ಇನ್ನೂ ಬಂದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ಕೂಡ ಎಲ್ಲ ತಾಲೂಕಿನಲ್ಲಿ ಆಗಬೇಕು. ಮತ್ತು ಇವತ್ತು ಗೊಬ್ಬರ ಮತ್ತು ಬೀಜ ಏನಪ್ಪ ಅಂತಂದ್ರೆ ಕಳಪೆ ಮಟ್ಟದಲ್ಲಿ ಹೊಂಟಾವ. ಹೋದ ವರ್ಷ ಇವತ್ತು ಸೋಯಾಬೀನ್ ಪೂರಾ ಇವತ್ತು 40% ರೈತರು ಬೆಳೆದಿಲ್ಲ. ಅದು ಕೂಡಲೇ ಕಳಪೆದು ಕೂಡ ಅದು ನಿಲ್ಲಿಸಬೇಕು. ಅದು ಒಂದು ವೇಳೆ ಈ ಸಲ ಕೊಟ್ಟರೆ ಕಲಬುರಗಿಯಲ್ಲಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ ಹೇಳಿ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ.